ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ M. ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ಜಯಶಂಕರ್ ನಮ್ಮ ವಿದೇಶಾಂಗ ಮಿನಿಸ್ಟರ್ ಅನೇಕ ವಿದೇಶಿ ವ್ಯವಹಾರಗಳಲ್ಲಿ ಸೋತಿದ್ದಾರೆ ಅಂತೇಳಿ ಆರೋಪಗಳು ನಮ್ಮ ರಾಹುಲ್ ಗಾಂಧಿಯವರಾಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು ಸಾಕಷ್ಟು ಸಲ ಮಾಡಿದ್ದಾರೆ. ಅದರಲ್ಲೂ ಇವತ್ತಿನ ಭಾರತದ ವಿದೇಶಾಂಗದಿಂದ ಇವರು ಕಾಣರು ಅನ್ನುವಂಥ ಟೀಕೆಗಳು ಬರ್ತಾಯಿದ್ವು. ಆದರೆ ಇಲ್ಲೊಂದು ಗಮನಿಸಬೇಕಾದ ಭಾಳ ಮಹತ್ವದ ವಿಷಯ ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಇಲ್ಲಿಯ ಡಿಸಿಷನ್ಗಳ ಹಿಂದೆ ನಮ್ಮ ಮೋದಿಯವರು ಇರ್ತಾರೆ ಅನ್ನೋದನ್ನು ನಾವು ಯಾರೂ ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜಯಶಂಕರ್ ಒಬ್ಬ IFS ಅಧಿಕಾರಿ, ತಾವು ಹೇಳಿದಂಗೆ ಕೇಳುವಂಥ ವ್ಯಕ್ತಿ, ಜೊತೆಗೆ ಜನರಿಂದ ಆಯ್ಕೆ ಆದಂಥವರಲ್ಲ. ಈ ಎಲ್ಲ ನೆಲೆಯಲ್ಲಿ ಅವರನ್ನು ಒಬ್ಬ ವಿದೇಶಾಂಗ ಮಿನಿಸ್ಟರ್ನಾಗಿ ಮಾಡಿಕೊಂಡ ಅವ್ರುಗಳಿಗೆ ಕೆಲಸ ಮಾಡಿಸಿದರು. ಆದರೆ ಇವತ್ತು ಅವರಿಂದ ಅವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂದದಂತ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ, ಮಾಧ್ಯಮಗಳು ಬರ್ತಾಯಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಅವರು ವಿದೇಶಾಂಗ ಪೋಸ್ಟನ್ನು ಅಥವಾ ಮಂತ್ರಿಗಿರಿಯನ್ನು ಬಿಡ್ತಾ ಇದ್ದಾರೋ ತೆಗಿತಾ ಇದ್ದಾರೋ ಅಂತ ವಿಚಾರ ಮಾಡಿದಾಗ, ಮೋದಿ ಅವರಲ್ಲಿ ಅಭ್ಯಾಸ ಮಾಡಿದಂಥವ್ರು ಯಾರಾದರೂ ತೆಗಿತಾ ಇದ್ದಾರೆ ಅನ್ನೋಂಥ ಮಾತನ್ನು, ಜೊತೆಗೆ ಅವ್ರ ವಿರೋಧಿಗಳು ಅವ್ರು ತೆಗಿತಾ ಇದ್ದಾರೆ ಅನ್ನೋ ಮಾತನ್ನು ಹೇಳೋದು ಸ್ವಾಭಾವಿಕ ಅದ. ಯಾಕಂತಂದ್ರೆ